ಈ JCB ಅಂದ್ರೆ ಏನ್ ಗೊತ್ತಾ? ಕೊನೆಯಲ್ಲಿ ನಾನು ಹೇಳೋ ಒಂದು ವಿಷಯ ಕೇಳಿದ್ರೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ನೀವು ಬೇರೆ ದೃಷ್ಟಿಯಿಂದ ನೋಡ್ತೀರಾ. ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ರಾಜ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಅನ್ನೋದು ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಅಂತ. ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರ್ ಹಾಕ್ತಾ ಸರ್ ನಮ್ ಬದುಕನ್ನ ಮಾತ್ರ ಕಿತ್ಕೋಬೇಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಆದ್ರೆ GB ಅಧಿಕಾರಿಗಳು ಸಿಬ್ಬಂದಿಗಳು ಮಾತ್ರ ನೀವು ಎಷ್ಟೇ ಕೇಳ್ಕೊಂಡ್ರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂಗಡಿಗಳು, ಶೆಡ್ಗಳು, ತಳ್ಳೋ ಗಾಡಿಗಳನ್ನ ತೆರವು ಮಾಡ್ತಲೇ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪಾದಚಾರಿಗಳು ಸುರಕ್ಷಿತವಾಗಿ ಓಡಾಡಬೇಕು ಅಂದ್ರೆ ಫುಟ್ಪಾತ್ ಇರಲೇಬೇಕು, ಅದು ನಿಜ. ಯಾಕಂದ್ರೆ ಫುಟ್ಪಾತ್ ಇಲ್ಲದ ಕಾರಣ ಎಷ್ಟೋ ಅಪಘಾತಗಳು ಆಗ್ತಾ ಇದಾವೆ. ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರೋಡ್ ಅಲ್ಲಿ ಓಡಾಡುವಾಗ ಯಾವ್ದೋ ಗಾಡಿ ಟಚ್ ಆದ್ರೆ ಸಾಕು, ಅಥವಾ ಗುದ್ದಿದ್ರೆ ಪ್ರಾಣನೂ ಹೋಗ್ಬಹುದು, ಕೈ ಕಾಲು ಮುರ್ಕೊಳ್ಬಹುದು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನ ಆದೇಶ, ಇವೆರಡರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗ ಫುಟ್ಪಾತ್ ಗಳಲ್ಲಿ ಒತ್ತುವರಿಗಳನ್ನ ತೆರವು ಮಾಡತಕ್ಕಂತ ಕಾರ್ಯಾಚರಣೆ ಆರಂಭ ಆಗಿದೆ. ಆದ್ರೆ ನಾನ್ ಕೇಳೋದು, ಇಷ್ಟು ವರ್ಷಗಳ ಕಾಲ ಇದೇ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರು? ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಅವತ್ತೇ ಯಾಕೆ ಈ ಕ್ರಮ ಕೈಗೊಳ್ಳಿಲ್ಲ? ಚುನಾವಣೆ ಬಂದಾಗ ಮಾತ್ರ ಚುನಾವಣೆ ಮುಗಿದ ಮೇಲೆ ಇವರೇ ಅತಿಕ್ರಮಣಕಾರರ? ಅಷ್ಟಕ್ಕೂ ಇಲ್ಲಿ ತಪ್ಪು ಯಾರ್ದು? ಬಡ ವ್ಯಾಪಾರಿಗಳದ್ದ ಅಥವಾ ವರ್ಷಗಳ ಕಾಲ ಕಣ್ಮುಚ್ಕೊಂಡಿದ್ದ ವ್ಯವಸ್ಥೆಯದ್ದ? ಅಷ್ಟಕ್ಕೂ ಈ ವ್ಯಾಪಾರಿಗಳು ಏನ್ ಕೇಳಿದ್ರು? ಸರ್ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಜಾಗ ಖಾಲಿ ಮಾಡೇ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಕೊಡಬಹುದಿತ್ತಲ್ವಾ? ಯಾಕಂದ್ರೆ ಅವರ ಜೀವನ ನಡೆಯೋದೇ ಇದರಿಂದ. ಆದ್ರೆ ಈಗ ಬಂದಿರೋ ಖಡಕ್ ಎಚ್ಚರಿಕೆ ಏನ್ ಗೊತ್ತಾ? ತೆರವು ಮಾಡದಿದ್ರೆ JCB ಇಂದ ಉತ್ತರ ಕೊಡ್ಬೇಕಾಗತ್ತೆ. JCB ಯಾವ್ದಿದು JCB? ಈ JCB ಬಂದಿರೋದಾದ್ರೂ ಯಾಕೆ? ಈ JCB ಯಾರಿಂದ ಬಂತು? ನಾನ್ ಕೇಳೋದೊಂದೇ, ಮುಂದಿನ ದಿನಗಳಲ್ಲಿ ನಿಮಗೆ JCB ಬೇಕಾ ಅಥವಾ ಬದಲಾವಣೆ ಬೇಕಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಹತ್ರ ಇರೋ ಉತ್ತರ ಇದು ಬುದ್ಧಿವಂತರಿಗೆ ಮಾತ್ರ.